ಜಾತಿಯಲ್ಲಿ ಮೇಲಿಟ್ಟು ಶೈಕ್ಷಣಿಕ ಹಿಂದೆ ಆ ಥರ ಯಾತ್ರೆ ಇತ್ತು. ಈಗ ಬರೀ ಶಿಕ್ಷಣ ಉಚಿತವಾಗಿ ಸಿಗುತ್ತೆ, ಎಲ್ಲರೂ ಶಿಕ್ಷಣ ಪಡಿತಾರೆ, ಒಳ್ಳೆ ಬಟ್ಟೆ ಹಾಕ್ತೀವಿ, ನಾನು ಎಲ್ಲ ಥರದಲ್ಲೂ ಸುಖವಾಗಿ ಸಂತೋಷವಾಗಿ ಸ್ವತಂತ್ರ ಬಂದಮೇಲೆ. ಆದರೆ ಆಗಿನ ಕಾಲದಲ್ಲಿ ನಾನು ತಿಳಿಯಲ್ಲ. 18ನೇ ಶತಮಾನದಲ್ಲಿ ಭಾಳ ಅಸ್ಪೃಶ್ಯತೆ ಮೂಢನಂಬಿಕೆ ಇತ್ತು. ಅಂಥ ಕಾಲದಲ್ಲಿ ಇವರು ಅಂಥ ಅಸ್ಪೃಶ್ಯತೆಯನ್ನು ಹೋರಾಡೋದಕ್ಕೆ ಭಾಳ ಶ್ರಮಪಟ್ಟು ಏನೇ ಜನಗಳಿಗೆ ತಿಳುವಳಿಕೆ ಹೇಳಿದ್ರು ಸಹ ಅದು ಅಸ್ಪೃಶ್ಯತೆ ಹೋಗಿಲ್ಲ. ಬರೀ ಈಗಲೂ ಕೆಲವು ಕಾಲದಲ್ಲಿ ಇದ್ದೇ ಇದೆ, ಅದಂತೂ ಹೋಗೋದಿಲ್ಲ, ಯಾವ ಥರಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಅಂತಹ ಅಸಮಾನತೆ ತುಳಿತಕ್ಕೆ ಒಳಗಾಗೋದಿರೋದನ್ನು ಅಂತ ಬಸವಣ್ಣನವರು ಹಾಗೂ ಮಡಿವಾಳ ಮಾಚಿದೇವರು ಆಗಿನ ಕಾಲದಲ್ಲಿ ವಿರೋಧ ವ್ಯಕ್ತಪಡಿಸಿ ಎಷ್ಟೋ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅಂಥವರನ್ನು ನೆನೆಸ್ಕೊಂಡು ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ಇವತ್ತು ನಾವು ಬದುಕೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ಎಲ್ಲರಿಗೂ ನಾನು